ಅಮ್ಮ ಬಾಯ್ ಅಮ್ಮ, ಹೋಗ್ಬಿಟ್ಟು ಬರ್ತೀವಿ. ಆಯ್ತು, 3 ಜನನು ಹುಷಾರ ಹೋಗ್ಬಿಟ್ಟು ಬನ್ನಿ. ಪಪ್ಪನ ಕರ್ಕೊಂಡೋಗಿ ಬಿಡಕ್ಕೆ ಹೇಳ್ಬೇಕಾ? ಅಮ್ಮ ಬೇಡಮ್ಮ, ನಾವು 3 ಜನ ಆರಾಮಾಗಿ ನಡ್ಕೊಂಡು ಹೋಗ್ತೀವಿ. ಇನ್ನೂ ಟೈಮ್ ಇದೆಯಲ್ಲ. ಒಂದ್ ವೇಳೆ ಟೈಮ್ ಆಯ್ತು ಅಂದ್ರೆ, ಲೇಟ್ ಆಯ್ತು ಅಂದ್ರೆ ಬೇಕಾದ್ರೆ ಪಪ್ಪ ಕರ್ಕೊಂಡೋಗಿ ನಮ್ಮನ್ನ ಬಿಡ್ಲಿ. ಈಗ ಟೈಮ್ ಇದೆ, ನಾವು ನಡ್ಕೊಂಡು ಹೋಗ್ತೀವಿ. ಸರಿ ಆಯ್ತನು. ಬಾಯ್ ಸ್ವೀಟಿ, ತರಕಾರಿ ಎಲ್ಲ ಬೇಕು ಅಂತ ಹೇಳಿದೆ. ಬಾ ಮಾರ್ಕೆಟ್ ಹೋಗ್ಬಿಟ್ಟು ಬರೋಣ. ಆಯ್ತು ರೀ. ಅಕ್ಕ ನೋಡು, ಫ್ರೆಂಡ್ ಸಿಕ್ಕಿದ ತಕ್ಷಣ ಹಂಗೆ ಎಸ್ಕೇಪ್ ಆಗ್ಬಿಟ್ಲಲ್ಲ. ಹೌದಚ್ಚು. ಹೇ ಜೂಲಿ, ಇನ್ನು ಯಾರು ಬರ್ಲಿಲ್ಲ? ಹೋ ಗಾಡ್, ಅಲ್ಲಿ ನೋಡಲಿ ಬರ್ತಾ ಇದ್ದಾರೆ. ಹಾಯ್ ಹಾಯ್ ಅಚ್ಚು, ಏನು ಊರಿಗೆ ಹೋಗಿ ಜಾಲಿ ನಿಂದು? ಹೌದು, ನಾನು ಊರಿಗೆ ಹೋದಂತ ನಿನ್ಗೆ ಯಾರು ಹೇಳಿದ್ದು? ಅರೆ ಅಚ್ಚು, ನಾನು ರಜೆಯಲ್ಲಿ ನಿಂದು ಮನೆ ಹತ್ರ ಬಂದ್ರೆ ನೀನು ಇಲ್ಲ ನೋಡು. ನಿಂದು ಅಮ್ಮ ಹೇಳಿದ್ರು ಊರಿಗೆ ಹೋಗಿದ್ದಾರೆ ಅವರು ಅಂತ. ಅದಕ್ಕೆ ಗೊತ್ತಾಯ್ತು ನಂಗೆ. ಓ ಹೌದಾ? ಹೌದು. ಅಲ್ಲ ರೇಷ್ಮಾ, ನೀನು ಊರಿಗೆ ಹೋಗ್ಲಿಲ್ವಾ? ಗಾಡ್ ಅಚ್ಚು, ನೀನಿನ್ನು ಊರಿಗೆ ಹೋಗ್ಲಿಲ್ವಾ? ಊರಿಂದ ಬರ್ಲಿಲ್ವಾ? ಇದನ್ನೆಲ್ಲ ಬೀಡು, ಇದೆಲ್ಲ ಯಾಕೆ ಮಾತಾಡ್ತೀಯಾ? ಈಗ ಕ್ಲಾಸ್ ಒಳಗಡೆ ಹೋದೆ, ಯಾರು ಕ್ಲಾಸ್ ಟೀಚರ್ ಅಂತ ಗೊತ್ತೇ ಇಲ್ಲ ನೋಡು. ನನ್ಗೆ ಅದು ಯೋಚನೆ ಮಾಡಿ ತುಂಬಾ ಟೆನ್ಷನ್ ಆಗ್ತಾ ಉಂಟು. ನೀನು ಇನ್ನು ಊರಿನ ಬಗ್ಗೆನೇ ಮಾತಾಡ್ತಾ ಇದೀಯಾ? ಹೌದಲ್ವಾ, ನಾನು ಇದನ್ನ ಯೋಚನೆ ಮಾಡ್ಲಿಲ್ಲ. ಎಲ್ಲರನ್ನು ನೋಡಿ ತುಂಬಾ ದಿನ ಆಯ್ತಲ್ಲ, ನೋಡಿದ ತಕ್ಷಣ ಖುಷಿಯಲ್ಲಿ ಏನೇನೋ ಮಾತಾಡ್ತಾ ಇದ್ದೀನಿ. ಸರಿ ಬನ್ನಿ ಹೋಗಿ ನೋಡೋಣ. ಅಚ್ಚು, ನಿನಗೆ ಯಾರ ಮೇಲೆ ಡೌಟ್ ಇದೆ? ಯಾರು ಈ ವರ್ಷ ಕ್ಲಾಸ್ ಟೀಚರ್ ಆಗಿ ಬರ್ತಾರೆ ಅಂತ ಅನಿಸ್ತಾ ಇದೆ ನಿನಗೆ? ಗೊತ್ತಿಲ್ಲ. ನಿನಗೆ ಗೊತ್ತಾ? ಅಚ್ಚು, ನನಗೆ ಯಾರೋ ಹೊಸ ಟೀಚರ್ ಬರ್ಬೇಕು ಅಂತ ಅನಿಸ್ತಾ ಇದೆ. ಲಾಸ್ಟ್ ಇಯರ್ ತರ ಮಂದಗಿರಿ ಮ್ಯಾಮ್ ಅಲ್ಲ, ಬರ್ಲೇಬಾರ್ದು ಕ್ಲಾಸ್ ಟೀಚರ್ ಆಗಿ. ಅವ್ರು ಬಂದಿದ್ದಕ್ಕೆ ನಾನು 3rd ಸ್ಟ್ಯಾಂಡರ್ಡ್ ಅಲ್ಲಿ ಫೇಲ್ ಆಗ್ಬಿಟ್ಟೆ. ಅವ್ರ ತರ ಯಾವ ಟೀಚರ್ಸ್ ಬರಬಾರ್ದು. ಹೌದಾ? ಮಂದಾಗಿನಿ ಮ್ಯಾಮ್ನ ಎಲ್ಲಾದ್ರೂ ನೋಡಿದ್ರೆ ನೀನ್ ಈ ತರ ಹೇಳ್ದೆ ಅಂತ ಖಂಡಿತ ಹೇಳ್ತೀನಿ. ತಡಿ. ಹೇ ಅಚ್ಚು, ನೀನೊಂದು ಉಂಟಲ್ಲ, ಎಲ್ಲರಿಗೂ ತುಂಬಾ ಮೆಂಟಲಿ ಟಾರ್ಚರ್ ಕೊಟ್ಟಿಯ ಗೊತ್ತುಂಟಾ? ನಾನ್ ನಿನ್ನತ್ರ ತಾನೇ ಹೇಳ್ದೆ, ನೀನ್ ಯಾಕೆ ಹೋಗಿ ಅಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಇದ್ಯಾ? ಸುಮ್ಕಿದ್ಬಿಟ್ರೆ ಆಯ್ತು ನೋಡು, ಇಲ್ಲಾಂದ್ರೆ ನನ್ನ ಮಮ್ಮಿ ಹತ್ರ ಹೇಳ್ಬಿಡ್ತೀನಿ. ಜೋಲಿ, ಈ ಯಾರಿಗೆಲ್ಲಿ ಬೆಳ್ಳೊಡ್ದಿದ್ದು? ನಿನಗೆ. ನಿನಗೆ ಗ್ರಹಚಾರ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ನೀನ್ ಯಾವಾಗ ಸ್ಕೂಲಿಗೆ ಬಂದೆ? ನಾನು ಆಗ್ಲೇನೆ ಬಂದ್ಬಿಟ್ಟೆ ಅಚ್ಚು. ಅರ್ಧ ಗಂಟೆ ಆಯ್ತು ನಾನು ಬಂದು. ನಾನು ಬಂದ್ಮೇಲೆನೆ ಎಲ್ಲರೂ ಬಂದಿದ್ದು. ಓ ಹೌದಾ ಲಿಲ್ಲಿ? ಹೌದು. ನಮ್ ಕ್ಲಾಸ್ ಎಲ್ಲಿದೆ? ಇಲ್ಲೇ ಅಚ್ಚು, ಇದು 3rd ಇಯರ್ ಅಲ್ಲ, ಆಚೆ ಇದೆ 4th ಇಯರ್. ಸರಿ ಸರಿ, ಬಾ ಹೋಗೋಣ. ನೀನ್ ಯಾಕೆ ಇಲ್ಲಿ ಬಂದೆ? ನೀನಿನ್ನೂ ಬರ್ಲಿಲ್ವಲ್ಲ, ಬೆಲ್ಲ ಬಿಡ್ತಲ್ಲ, ಅದಕ್ಕೆ ನೋಡೋಣ ಅಂತ ಬಂದೆ. ಬಾ ಹೋಗೋಣ. ಅಲ್ಲ ಲಿಲ್ಲಿ, ನಮ್ ಕ್ಲಾಸ್ ಟೀಚರ್ ಯಾರು? ಅದೇ ಇನ್ನ ಯಾರಂತ ಗೊತ್ತಿಲ್ಲ ಅಚ್ಚು, ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಹೌದಾ? ಸ್ಟೂಡೆಂಟ್ಸ್, ಇವ್ರು ಯಾರಂತ ನಿಮಗೆ ಗೊತ್ತಾ? ಓ ಹೌದಾ, ಸರಿ ಸರಿ, ಏನಿಲ್ಲ, ಇವರೇ ನಿಮ್ ಕ್ಲಾಸ್ ಟೀಚರ್ ಕಣ್ರಪ್ಪ. ಇವ್ರ ಹೆಸರು ಕುಂಭಕರ್ಣ ಅಂತ. ಮೀನಾ ಮೀನಾ ಕುಂಭಕರ್ಣ ಅಂತ ಮೀನಾ ಹೆಸರು ನೋಡು. ಅಚ್ಚು ಸುಮ್ಕಿರು, ನೋಡ್ತಾನೆ ಇದ್ದಾರೆ. ನಿಮಗೆ ಎಲ್ಲ ಕ್ಲಾಸ್ ಇವರೇ ತಗೊಳ್ತಾರೆ. ಇವ್ರು ಬಂದು ಮ್ಯಾಥ್ಸು ಮತ್ತೆ ಹಿಂದಿ 2 ಕ್ಲಾಸ್ ಅವ್ರು ತಗೊಳ್ಳಲ್ಲ, ಆಯ್ತಾ? ಬಾಕಿ ಎಲ್ಲ ಕ್ಲಾಸು ಈ ಸರೇ ತಗೊಳ್ತಾರೆ. ಇವ್ರು ಬೇರೆ ಯಾರು ಇಲ್ಲ, ನನ್ನ ಹಸ್ಬೆಂಡೇ. ಸ್ಟೂಡೆಂಟ್ಸ್, ಚೆನ್ನಾಗಿ ಓದಬೇಕು ಮಕ್ಕಳ. ಒಳ್ಳೆ ಮಾರ್ಕ್ ತೆಗಿಬೇಕು. ಲಾಸ್ಟ್ ಟೈಮು ಯಾರೋ ಒಬ್ರು ಫೇಲ್ ಆಗಿದ್ರಲ್ಲ, ಯಾರದು? ಜೂಲಿ. ನೋಡಮ್ಮ, ಈ ಸಲ ಆ ಥರ ಫೇಲ್ ಆದ್ರೆ ನೀನು ಮತ್ತೆ 4th ಸ್ಟ್ಯಾಂಡರ್ಡ್ ಅಲ್ಲೇ ಕೂತ್ಕೋಬೇಕು. ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ ಬರೀಬೇಕು, ಆಯ್ತಾ? ಓಕೆ ಮ್ಯಾಮ್. ಯಾಕೆ ಮ್ಯಾಮ್ ಎಲ್ಲರ ಮುಂದೆನೂ ನಾನು ಫೇಲ್ ಆದೆ ಅಂತ ಹೇಳ್ತಾ ಇದ್ದೀರಾ? ನನಗೆ ಶೇಮ್ ಆಗತ್ತೆ. ಏನದು ಬಾಯಿ ಒಳಗಡೆ ಮಾತಾಡ್ಕೊಳ್ತಾ ಇದೀಯಾ ಜೂಲಿ? ನಥಿಂಗ್ ಮ್ಯಾಮ್. ಮ್ಯಾಮ್, ಅವಳು ಏನ್ ಹೇಳ್ತಾ ಇದ್ದಾಳೆ ಅಂದ್ರೆ, ಯಾಕೆ ಎಲ್ಲರ ಮುಂದೆ ಹೇಳಿ ಶೇಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾಳೆ ಮ್ಯಾಮ್. ಓ ಏನು, ನೀನ್ ಚೆನ್ನಾಗಿ ಬರ್ದ್ರೆ ನೀನ್ ಯಾರು ಏನು ಹೇಳ್ತಾರೆ ಹೇಳಿ ನೋಡೋಣ. ಫೇಲ್ ಆದ್ರೆ ಎಲ್ಲರ ಮುಂದೆನೇ ಹೇಳದೆ ಮತ್ತೆ. ಇನ್ಮೇಲಾದ್ರೂ ಫೇಲ್ ಆಗಬಾರ್ದು ಅಂತ. ಯು ಲವ್ಲು ಡುಮ್ಮಿ, ಸುಮ್ಕಿರಿ ಇರಲ್ಲ. ಸ್ಟೂಡೆಂಟ್ಸ್, ಹೇಳಿದ್ನಲ್ಲ, ಎಲ್ಲರೂ ಒಳ್ಳೆ ಮಾರ್ಕ್ ತೆಗೆದು ಸ್ಕೂಲಿಗೆ ಒಳ್ಳೆ ಹೆಸರು ಕೊಡಬೇಕು, ಆಯ್ತಾ? ಸರ್ ಹತ್ರ ಏನು ಡೌಟ್ ಇದ್ರೇನು ಕೇಳಿ, ಎಲ್ಲನೂ ಹೇಳ್ಕೊಡ್ತಾರೆ. ಸರಿನಾ? ಮತ್ತೆ ಈ ಕ್ಲಾಸ್ ರೂಮ್ ನಿಮಗೆ ಹೇಗಿದೆ? ಕಂಫರ್ಟಬಲ್ ಆಗಿದೆಯಾ?
ಮ್ಯಾಮು ಅದು ಏನೂ ಇಲ್ಲ, ಚಾರ್ಗೆ ಐತೆ ಅಲ್ಲ ಅದು ನೋಡಿ ಇಲ್ಲಿ ಹೆಂಗೆ ಹಾಕೊಂಡು ಕುತ್ಕೊಂಡಿದೀವಿ ಅಂತ ಸರಿಯಾಗಿ ಹಾಕ್ತಾ ಇಲ್ಲ ಮ್ಯಾಮ್. ಇಲ್ಲಿ ನಮ್ದು ಕ್ಲಾಸ್ ತುಂಬಾ ಸಣ್ಣದೈತೆ, ನಾವು ತುಂಬಾ ಜಾಸ್ತಿ ಇದೀವಿ. ನಮ್ದಕ್ಕೆ ಯಾವ್ದಾದ್ರು ಬೇರೆ ಕ್ಲಾಸ್ ರೂಮ್ ಕೊಡ್ತೀರಾ? ಟೇಬಲ್ಗಳು ಈ ತರ ಹಾಕೋಬೋದಲ್ಲಮ್ಮ, ಈ ತರ ಹಾಕೊಂಡು ಈ ಕಡೆ ಸೈಡ್ ಹಾಕೊಂಡ್ರೆ ನಿಮಗೆ ಜಾಗ ಸಾಕಾಗತ್ತಲ್ಲ. ಮ್ಯಾಮ್ ಫಸ್ಟ್ ಆ ತರ ಹಾಕಿದ್ವಿ, ಅದು ಬಾಕ್ಲವರೆಗೂ ಬರ್ತಾ ಇದೆ ಮ್ಯಾಮ್. ಅಲ್ಲಿ ಸಾಕಾಗ್ಲಿಲ್ಲ ಅಂತ ಮತ್ತೆ ಈ ಕಡೆ ಟೇಬಲ್ ಹಾಕ್ಬಿಟ್ವಿ. ಫಸ್ಟ್ ಹಂಗೆ ಹಾಕಿದ್ರು. ಹೌದಾ, ಸರಿ ಆಯ್ತು. ಇವತ್ತು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆ ಬೇಕಾದ್ರೆ ನೋಡೋಣ, ಆಯ್ತಾ? ಓಕೆ ಮ್ಯಾಮ್. ಸರಿ, ನೀವು ಇನ್ನ ಸ್ಟಾರ್ಟ್ ಮಾಡಿ, ನಾನು ಹೋಗ್ತೀನಿ. ಆಯ್ತು, ಅದೆಲ್ಲ ನಾನು ನೋಡ್ಕೊಳ್ತೀನಿ. ಟೀಚರ್ಸ್ ಶಾರ್ಟೇಜ್ ಆಗಿದಾರಂತಾನೆ ನಾನು ನಿಮ್ಮನ್ನ ತಗೊಂಡೆ, ಇಲ್ಲಾಂದ್ರೆ ತೆಗಿತಾ ಇರಲಿಲ್ಲ. ಮಕ್ಳ ಹತ್ರ ಪ್ರೀತಿಯಿಂದ ನಡ್ಕೊಳ್ರಿ, ಯಾವುದೇ ರೀತಿಯಲ್ಲಿ ಹಾರ್ಶ್ ಆಗೆಲ್ಲ ನಡ್ಕೋಬೇಡಿ, ಓಕೆನಾ? ಟೀಚರ್ಸು ಹೊಸದಾಗಿ ಜಾಯ್ನ್ ಆಗೋವರೆಗೂ ನೀವು ನೋಡ್ಕೊಳ್ಳಿ, ಮತ್ತೆ ಅವ್ರು ಬಂದರು ಅಂತ ಹೇಳಿದ್ರೆ ನೀವು ಮತ್ತೆ ಬಿಟ್ಟರೆ ಸಾಕು, ಆಯ್ತಾ? ಅಷ್ಟೇ ತಾನೇ ಬಿಡು. ಟೀಚರ್ಸ್ ಬರೋ ತನಕ ನಾನು ಎಲ್ಲ ಚೆನ್ನಾಗಿ ಪಾಠ ಮಾಡ್ತೀನಿ. ನನ್ನ ಕಡೆಯಿಂದ ಮಕ್ಕಳು ಓದೋರು ಹೆಂಗ್ ಓದ್ತಾರಂತ ನೋಡು ನೀನು. ಬೇಕಾದ್ರೆ ಎಲ್ಲರೂ ಫುಲ್ ಮಾರ್ಕ್ ತೆಗಿತಾರೆ ನೋಡ್ಬೇಕಾದ್ರೆ. ಅಷ್ಟು ಸಾಕು, ಬೇರೆ ಏನು ಚಿಂತೆ ಇಲ್ಲ, ನೋಡ್ಕೊಳ್ಳಿ. ಮತ್ತಿನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಇದು ಸ್ಕೂಲು ಗೊತ್ತಾಯ್ತಾ? ಇಲ್ಲಿ 4 ಜನರ ಮುಂದೆ ಮೇಡಮ್ ಅಂತ ಕರೀರಿ. ಮನೆಗೆ ಹೋದ್ಮೇಲೆ ಹೋಗಿ ಬಾರೆ ಅನ್ನೋದು ಆಮೇಲೆ ನೋಡ್ಕೊಳ್ಳೋಣ. ಆಯ್ತು ಮೇಡಮ್, ನೀವು ಹೋಗಿ, ನಾನು ನೋಡ್ಕೊಳ್ತೀನಿ. ಸ್ಟೂಡೆಂಟ್ಸ್, ನಾನು ಯಾರಂತ ನಿಮ್ಗೆ ಈಗ ಗೊತ್ತಿರತ್ತೆ ಅನ್ಕೊಂಡಿದ್ದೀನಿ. ಎಸ್ ಸರ್, ನೀವು ಪ್ರಿನ್ಸಿಪಲ್ ಮ್ಯಾಮ್ ಅವರ ಹಸ್ಬೆಂಡ್ ಅಲ್ಲ ಸರ್? ವೆರಿ ಗುಡ್, ಈ ಪುಟ್ಟಿ ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಸರಿ ಮಕ್ಳ, ಮೇಡಮ್ ಹೇಳ್ದಂಗೆ ಎಲ್ಲರೂ ಚೆನ್ನಾಗಿ ಓದ್ಬೇಕು, ಆಯ್ತಾ? ಒಳ್ಳೆ ಹುಡುಗರಂತ ಹೆಸರು ತೆಗಿಬೇಕು. ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಫುಲ್ ಮಾರ್ಕ್ ತೆಗಿಯೋ ಹಾಗೆ ಓದ್ಬೇಕು, ಸರಿನಾ? ಆಯ್ತು ಸರ್. ಸರಿ ಸರಿ, ಇವತ್ತು ಫಸ್ಟ್ ಸಬ್ಜೆಕ್ಟ್ ಇಂಗ್ಲಿಷ್ ಇದೆಯಲ್ಲ, ಅದನ್ನೆಲ್ಲ ಬುಕ್ ತೆಗೆದಿಟ್ಟು ಚೆನ್ನಾಗಿ ಓದ್ಕೊಂಡು ಕೂತ್ಕೊಳ್ರಿ, ಆಯ್ತಾ? ಆಯ್ತು ಸರ್. ಸರ್, ಇವತ್ತು ಫಸ್ಟ್ ಡೇನೇ ಕ್ಲಾಸ್ ಮಾಡ್ತೀರಾ? ಫಸ್ಟ್ ಡೇ ಅಲ್ಲ, ಕ್ಲಾಸ್ ಮಾಡ್ತೀನಿ. ನೀವು ಬುಕ್ ತೆಗೆದು ಫಸ್ಟ್ ಲೆಸನ್ ನ ಓದ್ತಾ ಕೂತ್ಕೊಳ್ರಿ, ಸರಿನಾ? ಓಕೆ ಸರ್. ಛೇ, ಇದೇನ್ ಚಾರು? ಸರ್. ಏನಮ್ಮ? ಸರ್, ನಿಮ್ ಹೆಸರೆಲ್ಲ ಹೇಳ್ಬಿಟ್ಟಿ, ನಮ್ಮ ಹೆಸರೆಲ್ಲ ಕೇಳಲ್ವಾ ಸರ್? ನಿಮ್ ಹೆಸರೆಲ್ಲ ತಿಳ್ಕೊಂಡು ನಾನೇನಮ್ಮ ಮಾಡ್ಲಿ? ನೀವು ನಿಮ್ ಪಾಡಿಗೆ ಓದ್ರಿ, ಆಯ್ತಾ? ನಾನು ಬರ್ತೀನಿ ಈಗ, ಚಾ ತರ್ತೀನಿ. ಅಚ್ಚು, ಏನಿ ಸಾರು ನೀನ್ ಕೇಳಿದ್ದಕ್ಕೆ ಆ ಥರ ಹೇಳ್ಬಿಟ್ಟು ಹೋಗ್ತಾ ಇದಾರೆ? ಹೌದು, ಅವ್ರು ಮಾತ್ರ ಇಂಟ್ರೊಡ್ಯೂಸ್ ಆದ್ರಲ್ಲ, ನಮ್ಮ ಹೆಸರೆಲ್ಲ ಕೇಳಿ ತಿಳ್ಕೊಂಡ್ರೆ ತಾನೇ. ಏನಾದ್ರೂ ತಪ್ಪು ಮಾಡಿದ್ರೇನು, ಕ್ವಶನ್ ಕೇಳಿದ್ರೇನು, ಮತ್ತೆ ಏನಾದ್ರೂ ಅವ್ರು ನಮ್ಮ ಹತ್ರ ಮಾತಾಡ್ಬೇಕಂತ ಹೇಳಿದ್ರೇನು ಹೆಸರು ಹೇಳಿ ತಾನೇ ಕರೆಯಕ್ಕಾಗತ್ತೆ. ನಿಮ್ ಹೆಸರೆಲ್ಲ ತಿಳ್ಕೊಂಡು ನಾನೇನ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಅಚ್ಚು, ಬಂದ್ರು. ಹೇಳಿದ್ನಲ್ಲ ಮಕ್ಳ, ಓದ್ರಿ, ಬುಕ್ ತೆಗ್ದು ಓದ್ರಿ. ಹುಷಾರಿಲ್ಲದೆ ಇರಬಹುದು, ಅದಕ್ಕೆ ಅವ್ರು ನಿದ್ರೆ ಮಾಡ್ತಾ ಇದ್ದಾರೆ. ಹೌದೌದು, ಸರಿ ಓದೋಣ ಬಾ. ಅರೆ ಅಜ್ಜು, ಆ ಸಾರು ಐತೆ ಅಲ್ಲ, ಅವರು ಯಾಕೆ ಅದು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ. ಒಂದು ಪಾಠಗೆ ಮಾಡಿಲ್ಲ ಬಂದು ನಮಗೆ ಸುಮ್ಮನೆ ಬುಕ್ ಇಟ್ಕೊಂಡು ಓದಕ್ಕೆ ಹೇಳ್ಬಿಟ್ಟು ಅವರು ಚೆನ್ನಾಗಿ ಮಲ್ಕೊಂಡು ನಿದ್ರೆ ಮಾಡ್ತಾ ಇದ್ದಾರೆ. ಅವರಿಗೆ ಹುಷಾರಿಲ್ಲ ಅಂತ ಅನಿಸ್ತಾ ಇದೆ, ಅದಕ್ಕೆ ಆ ರೀತಿ ನಿದ್ರೆ ಮಾಡ್ತಾ ಇದ್ರು. ಓ ಹೌದು, ಹೌದು ಅಚ್ಚು, ನನ್ಗೆ ಯಾಕೋ ಆ ಸರ್ ಮೇಲೆ ಡೌಟು. ಅವರಿಗೆ ಹುಷಾರಿಲ್ದೆಲ್ಲ ಏನೂ ಇರಲ್ಲ, ಅವರು ಸುಮ್ಮನೆ ಹಂಗೆ ನಿದ್ರೆ ಮಾಡಿದ್ದ ಅಂತ. ಚಾಚಾ, ನನ್ಗೇನೋ ಆ ಥರ ಅನಿಸ್ಲಿಲ್ಲ ಚುಪ್ಪಿ. ನನ್ಗೆ ಯಾಕೋ ಹಂಗೆ ಅನಿಸ್ತಾ ಇದೆ ಅಚ್ಚು. ಅಷ್ಟೇಗ ಸ್ನಾಕ್ಸ್ ಪೀಡು ಮುಗಿದ್ಬಿಟ್ಟು ಬನ್ನಿ ಹೋಗೋಣ. ಇಂಗ್ಲಿಷ್ ಪೀಡ್ ಮುಗೀತು, ಮತ್ತೇನು? ಬೇರೆ ಯಾವ ಕ್ಲಾಸು? ಹಿಂದಿ ಮೇಡಮ್ ಬರ್ತಾರಾ? ಸರ್, ನೆಕ್ಸ್ಟ್ ಪೀರಿಯಡ್ ಸೈನ್ಸ್ ಸರ್, ನಿಮ್ ಕ್ಲಾಸೇ. ನೀವು ಸೈನ್ಸ್, ಸೋಷಿಯಲ್, ಇಂಗ್ಲಿಷ್ ಮತ್ತೆ ಕನ್ನಡ 4 ಸಬ್ಜೆಕ್ಟ್ ನೀವೇ ತಗೊಳ್ಳೋದಲ್ಲ ಸರ್?
ಹೌದೌದು ನಾನೇ ತಗೊಳ್ಳೋದು. ಇಂಗ್ಲಿಷ್ ಎಲ್ಲ ಓದ್ ಮುಗಿಸಿದ್ರಾ? ಸರಿ, ಹಂಗಂದ್ರೆ ನೀವು ಸೈನ್ಸ್ ತೆಗ್ದು ಸೈನ್ಸ್ ಫಸ್ಟ್ ಲೆಸನ್ನ ಓದ್ಕೊಂಡು ಕುತ್ಕೊಳ್ರಿ. ಆಯ್ತಾ? ಸರಿ ಸರಿ, ಬುಕ್ ತೆಗ್ದು ಶುರು ಮಾಡಿ. ಆಚೆ ಈಚೆ ಆಟೆ ಹೊಡಿತಾ ಇರ್ಬೇಡಿ, ನಾನು ನೋಡ್ತಾನೆ ಇರ್ತೀನಿ. ನಿಧಾನ ನಿಧಾನ ಓದ್ರಿ. ಅದೇನ್ ಹಂಗ್ ಕೂಕೊಂಡು ಓದ್ತಾ ಇದ್ದೀರಾ? ಸೈಲೆಂಟ್ ಆಗಿ ಓದ್ಬೇಕು. ಅಚ್ಚು, ಯಾಕೋ ನನಗೆ ಸರಿ ಇಲ್ಲ ಅಂತ ಅನಿಸ್ತಾ ಇದೆ. ಏನ್ ಮಾಡೋಣ? ಇಂಗ್ಲಿಷ್ ರೀಡ್ ಮಾಡಕ್ ಹೇಳಿದ್ರು, ಅದೊಂದು ಅರ್ಥ ಇದೆ. ಸೈನ್ಸ್ ರೀಡ್ ಮಾಡಿದ್ರೆ ಹೆಂಗ್ ಅರ್ಥ ಆಗತ್ತೆ? ಅವ್ರು ಲೆಸನ್ ಮಾಡಿದ್ರೆ ತಾನೇ ಅರ್ಥ ಆಗೋದು. ಅದು ಇಲ್ದಂಗೆ ನಾವು ಜೋರಾಗಿ ಓದ್ಬಾರ್ದಂತೆ. ಎಲ್ಲ ಟೀಚರ್ಸು ಮನ್ಸೊಳಗಡೆ ಓದ್ಬೇಡಿ, ಜೋರಾಗಿ ಓದಿ ಅಂತ ಹೇಳ್ತಾರೆ. ಇವ್ರು ಯಾಕೆ ಈ ತರ ಹೇಳ್ತಾ ಇದ್ದಾರೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಈ ಸಾರ್ ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಆಗ್ಲೇ ನೋಡಿದ್ರೆ ಹಂಗ್ ನಿದ್ರೆ ಮಾಡ್ತಾ ಇದ್ರು, ಈಗ್ಲೂ ಹಂಗೆ ನಿದ್ರೆ ಮಾಡ್ತಾ ಇದ್ದಾರೆ. ಇವ್ರು ಈ ತರ ಮಾಡಿದ್ರೆ ಹೆಂಗೆ? ಅಚ್ಚು, ಏನ್ ಚಪ್ಪಿ? ಅವ್ರಿಗೆ ಏನಾಯ್ತು? ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಪ್ರಿನ್ಸಿಪಲ್ ಹತ್ರ ಹೋಗಿ ಹೇಳದ್ವಾ? ಪ್ರಿನ್ಸಿಪಲ್ ಹತ್ರ ಹೋಗಿ ಹೇಳಿದ್ರೆ ಅಷ್ಟೇ ನಮ್ಗೆ ಹೊಡ್ತಾ ಬೀಳತ್ತೆ. ಅವರು ಪ್ರಿನ್ಸಿಪಲ್ ಅವರ ಹಸ್ಬೆಂಡ್. ಅದ್ ಗೊತ್ತಿಲ್ವಾ ನಿನ್ಗೆ? ಆಗ್ಲೇ ಹೇಳಿಲ್ವಾ? ಹೌದು, ಆದ್ರೆ ನೋಡು ಈ ತರ ಮಾಡಿದ್ರೆ ಹೆಂಗೆ? ಅವ್ರ ಲೆಸನ್ ಮಾಡ್ಬೇಕಲ್ಲ, ಓದಕ್ ಹೇಳ್ಬಿಟ್ಟು ಹಿಂಗ್ ನಿದ್ರೆ ಮಾಡಿದ್ರೆ ಅಯ್ಯೋ ಬೆಲ್ಲೆ ಆಗ್ಬಿಡ್ತು. ತಡಿ ಅಚ್ಚು, ನೀನೇನು ಮಾತಾಡ್ಬೇಡ, ನಾನ್ ಮಾತಾಡ್ತೀನಿ. ಸರ್ ಸರ್ ಸರ್. ಯಾರು? ಹೇಳಮ್ಮ, ಹೇಳು. ಸರ್, ಬೆಲ್ ಆಯ್ತು. ಏನು ಬೆಲ್ ಆಯ್ತಾ? ಇಷ್ಟು ಬೇಗನಾ? ಸರ್, 45 ಮಿನಿಟ್ಸ್ ಆಯ್ತು, ಒಂದು ಪೀರಿಯಡ್ ಮುಗೀತು. ಸರಿ ಸರಿ. ನೆಕ್ಸ್ಟ್ ಏನು? ನೆಕ್ಸ್ಟ್ ಯಾವ ಪೀರಿಯಡ್? ಬೇರೆ ಮ್ಯಾಮ್ ಬರ್ತಾರಾ? ಇಲ್ಲ ಸರ್, ನಿಮ್ ಪೀರಿಯಡ್ ಸೋಶಿಯಲ್. ನನ್ ಪೀರಿಯಡಾ? ಸರಿ, ಹಂಗಂದ್ರೆ ಸೋಶಿಯಲ್ ಅದೇ ತರ ತೆಗೆದು ಫಸ್ಟ್ ಲೆಸನ್ ಓದ್ಕೊಂಡು ಕೂತ್ಕೊಳ್ರಿ. ಆಯ್ತಾ? ಯಾರು ಡಿಸ್ಟರ್ಬ್ ಮಾಡಬೇಡಿ, ಮನ್ಸೊಳಗಡೆ ಓದ್ಕೋಬೇಕು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರ್ ಪಡ್ಕೋಬೇಡಿ, ಓಕೆನಾ? ವಿಡಿಯೋಸ್ಗಳು ಸ್ವಲ್ಪ ಲಾಂಗ್ ಆಗಿ ಹಾಕ್ತೀವಿ. ಯಾವ ದಿನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದ್ರೆ ಎವ್ರಿ ವೆಡ್ನೆಸ್ಡೇ 5 o'clock ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೇ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನವರೆಗೂ ಹೇಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದೀರೋ ಮರಿದೆ